ಎಸ್ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 6ನೇ ದಿನ ಇವತ್ತು ಪಾದಾರ್ಪಣೆ ಮಾಡಿದೆ. ಎಂದಿನಂತೆ ಇಂದೂ ಕೂಡ ಪಂದ್ಯಾವಳಿಗಳು ತುಂಬ ಹುರುಪಿನಿಂದ ಉತ್ಸಾಹದಿಂದ ಉಲ್ಲಾಸದಿಂದ ನಡೀತಾ ಇವೆ ಅಂತ ಹೇಳ್ಬೋದು. VDST ಮೈದಾನ ಇವತ್ತು ಅಕ್ಷರಶಃ ಬೆಂಗಳೂರಿನ ಕ್ರೀಡಾಂಗಣ ಯಾವ ರೀತಿ ಇರ್ತದೆ ಆ ರೀತಿ ಕಾಣ್ತಾ ಇದೆ. ಇವತ್ತು ಡೇರ್ ಡೆವಿಲ್ಸ್ ತಂಡದ ಮಾಲೀಕರುಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವ್ರ ಪಂದ್ಯ ಇದೆ, ತುಂಬ ಹುರುಪಿನ ಪಂದ್ಯ. ಅವರು ಕೂಡ ಜೋಶಲ್ಲಿದ್ದಾರೆ. ನಮ್ಮ ತಂಡದ ಆಟಗಾರರು ಯಾವ ರೀತಿ ಆಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅವ್ರು ನೋಡ್ತಾ ಇದ್ದಾರೆ. ಹಾಗಿದ್ರೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಎಸ್, ಇದೀಗ ಗದಗದಲ್ಲಿ ಬೆಂಗಳೂರು ಮಾದರಿಯಲ್ಲಿ ದೆಹಲಿ ಮಾದರಿಯಲ್ಲಿ ಆಟವನ್ನು ಆಡಿಸ್ತಾ ಇದ್ದಾರೆ. KH ಪಾಟೀಲ್ ಕ್ರಿಕೆಟ್ ಲೀಗ್ ಈ ಹೆಸರಲ್ಲಿ ನಡೀತಾ ಇರುವಂಥ ಸೀಸನ್ 2ದ ಆಟದ ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಮೊದಲಿಗೆ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಇದು ಎಲ್ಲರಿಗೂ ಲೋಕಲ್ ಪ್ಲೇಯರ್ಸಿಗೆ ಒಂದು ಅವ್ರ ಪ್ರತಿಭೆ ತೋರಿಸ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಆಮೇಲೆ ಇದನ್ನು ನಡೆಸ್ಕೊಡ್ಕೊಂಡಂಥ ನಮ್ಮ ಲೀಡರ್ಸಿಗೆ ಕೃಷ್ಣಗೌಡ ಪಾಟೀಲ್ ಇರ್ಬೋದು, ಆಗ ಸಂಘಟಕರಿಗೆ ನಾವು ಧನ್ಯವಾದ ಹೇಳ್ತೇವೆ. ಇದು ಒಂದು ಎಲ್ಲರಿಗೂ ಒಳ್ಳೆ ನಮ್ಮ ಗ್ರಾಮೀಣ ಮಟ್ಟದ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಆಟಗಾರರಿಗೆ ಒಂದು ಒಳ್ಳೆಯ ಅವಕಾಶ. ಇದನ್ನು ಸಂಘಟನೆಕಾರರಿಗೆ ನಾವು ಧನ್ಯವಾದಗಳು ಹೇಳ್ತೇವೆ. ಎಸ್, ಇದು ಒಬ್ಬರು ಮಾತು. ಇನ್ನೊಬ್ಬರು ಮಾಲೀಕರಿದ್ದಾರೆ. ಅವ್ರ ಹೆಸರೇನು, ಏನು ವೃತ್ತಿ, ಅವರು ಯಾವ ತಂಡವನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ಮಾತನಾಡ್ಸೋಣ. ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನು, ನಿಮ್ದು ಯಾವ ಟೀಮು, ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಏನು ಬಿಡ್ಡಿಂಗ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ. ನನ್ನ ಹೆಸರು ನಾರಾಯಣ್ ತಿರ್ಲಾಪ್ ಅಂತ. ನಾವು ಒಬ್ಬರು ಗುತ್ತಿಗೆದಾರರು. ನಮ್ಮದು ಟೀಮ್ ಹೆಸರು ಡೇರ್ ಡೆವಿಲ್ಸು. ಆಮೇಲೆ ನಮ್ಮ ತಂಡದಲ್ಲಿ 16 ಜನ ಇದ್ದಾರೆ. 5 ಜನ ಹಳ್ಳಿಯವರು, 11 ಜನ ಸಿಟಿಯವರು. ಆಮೇಲೆ ಈ ಒಳ್ಳೆ ಟೂರ್ನಮೆಂಟ್ ನಡೀತಾ ಇದೆ. ಸೀಸನ್ 1ನಲ್ಲಿ ನಾವೇ ವಿನ್ನರ್ ಆಗಿದ್ವಿ. ಆಮೇಲೆ 2ನೇ ಸೀಸನಲ್ಲಿ ನಾವು ಪ್ರಯತ್ನ ನಡೆಸ್ತಾ ಇದ್ವಿ. ಎಸ್, ಈಗ ಸೀಸನ್ 1 ಕೂಡ ವಿನ್ನರ್ ಆಗಿದ್ರಿ, ಈ ಇದರಲ್ಲೂ ಕೂಡ ವಿನ್ನರ್ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ. ಹಾಗಾಗಿ ಎಂತಹ ಪ್ಲೇಯರ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆಯ್ಕೆ ಮಾಡ್ಕೊಂಡಿದ್ರಿ, ಬಿಡ್ಡಿಂಗ್ನಲ್ಲಿ ಇದು ಮಾಡಿದ್ರಿ ಅಂತ? ಬಿಡ್ಡಿಂಗಲ್ಲಿ ಕಾಮನ್ ಆಗಿ ಯಾವ ಥರ ನಡೀತಾ ಅದು ನಡೆದಿದೆ, ಚೆನ್ನಾಗಿ ನಡೀತಿತ್ತು. ಬಟ್ ನಮ್ಮ ಟೈಮಿಗೆ ನಮ್ಮ ಪ್ಲೇಯರ್ ಸಿಕ್ಕಿಲ್ಲ. ಹಳೆ ಪ್ಲೇಯರ್ ಎಲ್ಲ ಅವರೆಲ್ಲ ಲಾಸ್ಟ್ಗಿದ್ರು. ನಮ್ಮಲ್ಲಿ ಅಮೌಂಟ್ ಎಲ್ಲ ಖಾಲಿ ಆಗಿತ್ತು ಆ ಟೈಮಲ್ಲಿ. ಬಟ್ ಒಳ್ಳೆ ಪ್ಲೇಯರ್ ಇದ್ದಾರೆ, ಇವಾಗಾದರೂ ಚೆನ್ನಾಗಿ ನಡೀತಾ ಇದ್ದಾರೆ. ಈಗ ಸೀಸನ್ 1ನಲ್ಲೂ ನೀವಿದ್ರಿ, ಇದೀಗ 2ನಲ್ಲೂ ಇದ್ದೀರಿ. ಗದಗದಲ್ಲಿ ಈ ಥರದ್ದೊಂದು ಕ್ರೀಡಾ ಪರಿಸರ ನಿರ್ಮಾಣವಾಗ್ತಾ ಇದೆ. ಇದ್ರ ಬಗ್ಗೆ, ಈ ಆಯೋಜಕರ ಬಗ್ಗೆ, ಈ ಲೀಗ್ ಬಗ್ಗೆ ಹೇಳೋದಾದ್ರೆ ತಾವೇನು ಹೇಳ್ತೀವಿ? ಏನಿಲ್ಲ, DR ಪಾಟೀಲ್ ಸಾಹೇಬ್ರಿಗೆ, HF ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀವಿ. ಇವ್ರ ಮಾತು. ಇನ್ನೊಬ್ಬರು ಹಿರಿಯರಿದ್ದಾರೆ. ನೀವೇನಂತೀರಿ ಈ ಕ್ರಿಕೆಟ್ ಬಗ್ಗೆ? ಈ ಗ್ರಾಮೀಣ ಪ್ರತಿಭೆಗಳನ್ನು ಮತ್ತು ಶಹರದ ಪ್ರತಿಭೆಗಳನ್ನು ಒಟ್ಟಾಗಿ ಕೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಮಾದಾಸೆಯನ್ನು ನಮ್ಮ ಯುವ ನಾಯಕರಾದಂಥ KH ಪಾಟೀಲರು ಅವರು ತಂದೆಯವರ ಮಾರ್ಗದರ್ಶನದಲ್ಲಿ ಮತ್ತು ದೊಡ್ಡಪ್ಪನವರ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟ ನಡೀತಾ ಇದೆ. ಇದರಿಂದ ನಮ್ಮ ಗೆಳೆಯರು ಹೇಳಿದ ಹಾಗೆ ಎಲ್ಲ ಪ್ರತಿಭೆಗಳು ಹೊರಗೆ ಬರ್ತಾ ಇದೆ. ಇದರ ಮುಖಾಂತರ ನಮ್ಮ ಗ್ರಾಮೀಣದ ಮತ್ತು ಶಹರದ ಯುವ ಪ್ರತಿಭೆಗಳ ಭವಿಷ್ಯ, ಕ್ರೀಡಾ ಭವಿಷ್ಯ ಮತ್ತೊಂದು ಮಜಲನ್ನು ದಾಟಿ ಅದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಲಿಕ್ಕೆ ಒಂದು ಪ್ರಥಮ ಹಂತದ ಅಂತ ತಿಳ್ಕೊಂಡು ನಾನು ಎಲ್ಲ ಆಯೋಜಕರಿಗೆ ವಂದನೆಗಳನ್ನು ಹೇಳ್ತೇನೆ. ಇದು ಅವ್ರ ಮಾತು. ಅಂದರೆ ಕೇವಲ ಗದಗದಲ್ಲಿ ಮಾತ್ರವಲ್ಲ, ಇದನ್ನೇ ಭೂಮಿಕೆ ಮಾಡಿಕೊಂಡು ಮೇಲ್ಮಟ್ಟಕ್ಕೂ ಕೂಡ ನಮ್ಮಲ್ಲಿರುವಂಥ ಕ್ರೀಡಾಪಟುಗಳು, ಕ್ರೀಡಾ ಪ್ರತಿಭೆಗಳು ಹೋಗಲಿ ಅನ್ನುವಂಥದ್ದು ಅವರ ಆಶಯವಾದರೆ. ಇನ್ನೊಬ್ಬರು ನಮ್ಮ ಬಸವರಾಜ್ ತಿರ್ಲಾಪುರ ಅವರು ಇದ್ದಾರೆ. ಗದಗ ಭಾಗದಲ್ಲಿ ಬಸಣ್ಣ ಅಂತಲೇ ಫೇಮಸ್ ಆಗಿರುವಂಥವ್ರು. ಇವರು ಕ್ರೀಡಾ ಪ್ರೇಮಿಗಳು ಹೌದು, ಕ್ರೀಡಾ ಪೋಷಕರು ಕೂಡ ಹೌದು. ಸಾಕಷ್ಟು ಸಮಾಜಮುಖಿಯಾಗಿರೋ ಕೆಲಸದಲ್ಲಿ ಕೂಡ ಇರ್ತಾರೆ. ಎಸ್ ಬಸಣ್ಣ, ಇವತ್ತು ಗ್ರೌಂಡಿಗೆ ಬಂದಿದ್ದೀರಿ. ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿರುವಂಥವ್ರು ಗದಗಲ್ಲಿ ಇಟ್ಕೊಂಡು ಗದಗದ ಆಟವನ್ನು ನೋಡ್ತಾ ಇದ್ದೀರಿ. ಮೊದಲಿಗೆ ಏನು ಅನ್ಸುತ್ತೆ ನಿಮಗೆ? ಏನಿಲ್ಲ, ನಾವು ಒಂದನೇದಾಗಿ KH ಪಾಟೀಲ್ರಿಗೆ ಧನ್ಯವಾದಗಳು ಹೇಳ್ಬೇಕ್ರಿ. ಯಾಕಂದ್ರೆ ಅವರು ಹುಡುಗದಾರ, ಎಲ್ಲ ಹುಡುಗರಿಗೂ ಒಂದು ಅವಕಾಶ ಮಾಡಿಕೊಟ್ರ, ಎಲ್ಲರೂ ಬೆಳೀಲಿ ಮಾಡಲಿ ಅಂಥೇಳಿ. ಅವ್ರಲಿಂತ ಒಂದು ಒಳ್ಳೆ ಆಗೈತಿ. ಲಾಸ್ಟ್ ಇಯರ್ ಒಂದು ಸಲ ಆಗಿತ್ತು, ಇವಾಗ ಮತ್ತೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರವ್ರ ಪ್ರತಿಭೆ ತೋರಿಸ್ಕೊಳ್ಳೋಕೆ ಒಂದು ಅನುಕೂಲ ಇದೆ. ಎಲ್ಲರೂ ಚಲೋ ಆಡ್ರಿ ಅಂತ ಹೇಳ್ತೀವಿ. ಸೋಲು ಗೆಲುವು ಇರುದ, ಆದರೆ ಆಡೋದೆಲ್ಲ ಚಲೋ ಆಡ್ರಿ. ಎಲ್ಲ ಮುಂದೆ ಇವರು ಒಂದು ಸ್ಥಾನಕ್ಕೆ ಹೋದ್ರೆ ಅನುಕೂಲ ಮಾಡ್ತಾರಂತ ನಮ್ಮ ಅಭಿಪ್ರಾಯ. ಸೋಲಾದರೆ ಅದು ಗೆಲುವಿನ ಸೋಪಾನ, ಅಕಸ್ಮಾತ್ ಗೆದ್ದರೆ ಅದು ಖುಷಿಯ ಸಂಖ್ಯೆ ಅನ್ನುವಂಥದ್ದು ಅವ್ರು ಮಾತಾದರೆ. ಈ ತಂಡದ 2 ಜನ ಇಲ್ಲಿ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ಇವತ್ತು ನಿಮ್ಮ ತಂಡದ ನಾಯಕರು ನಿಮ್ಮ ಬಗ್ಗೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದರೆ ಕಳೆದ ಬಾರಿ ಅವರು ವಿನ್ನರ್ ಆಗಿರುವಂಥವ್ರು, ಅವರದೇ ತಂಡ ವಿನ್ ಆಗಿತ್ತು. ಈ ಬಾರಿ ಕೂಡ ಅವರನ್ನು ನಾಟ್ ಓನ್ಲಿ ವಿನ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು? ಲಾಸ್ಟ್ ಮ್ಯಾಚ್ ನಾವು ಲಾಸ್ ಆಗಿದ್ವಿ. ಈ ಮ್ಯಾಚು ನಡೀತಾ ಇದೆ. ಇನ್ನೂ ಎಲ್ಲ ಒಳ್ಳೆ ಪ್ಲೇಯರ್ಸ್ ಇನ್ನೂ ಇದ್ದಾರೆ ನಮ್ಮ ಲೈನಪ್ನಲ್ಲಿ. ಓಕೆ, ನಾವು ಗೆಲುವಿಗಾಗಿ ಹೋರಾಟ ಮಾಡ್ತೀವಿ. ಯಾವ ಈಜಿಯಾಗಿ ಸೋಲನ್ನು ಬಿಟ್ಕೊಡಲ್ಲ. ಪಡೆಯ ಮಟ್ಟನೂ ನಾವು ವಿಜಯಕ್ಕೋಸ್ಕರ ಹೋರಾಡ್ತೀವಿ. ಇದು ಒಬ್ಬರ ಮಾತು. ನೀವೇನಂತೀರಿ? ನಾವು ಗೆಲುವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಓಕೆ, ತಾವು ಗೆಲುವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವರೆಲ್ಲ ಗೆಲುವನ್ನು ಎಕ್ಸ್ಪೆಕ್ಟ್ ಸಹಜ. ಆಟಗಾರರು ಅಂದ ತಕ್ಷಣ ಮಾಲೀಕರು ಮತ್ತು ಆಟಗಾರರು ಅವ್ರು ಗೆಲುವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಹಜ. ಆದರೂ ಕೂಡ ಸೋಲಿರಲಿ ಗೆಲುವಿರಲಿ ಆಟದ್ದೊಂದು ಭೂಮಿಕೆ ಸಿಕ್ಕಿದೆ ಅಲ್ವಾ, ಅದು ತುಂಬಾ ಮಹತ್ವ ಪಡ್ಕೊಳ್ತು. ಹಾಗಿದ್ರೆ ಇವ್ರ ಜೊತೆಗೆ ಇವತ್ತು ಇವರ ವಿರುದ್ಧ ಆಡ್ತಾ ಇರುವಂಥ ತಂಡದ ಸದಸ್ಯರನ್ನ, ತಂಡದ ಮಾಲೀಕರನ್ನ ಮಾತನಾಡಿಸೋಣ. KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಪಂದ್ಯಾವಳಿಗಳೇನು ನಡೀತಾ ಇವೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಎಂದಿನಂತೆ ಅತಿಥಿ ಮಾನ್ಯರು ಬರ್ತಾ ಇದ್ದಾರೆ. ವಿಶೇಷವಾಗಿ
ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ H.K. ಪಾಟೀಲ್ ರವರ ಜೊತೆಗೆ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಯೋಜನೆಯಲ್ಲೂ ಕೂಡ ಅವರಿಗೆ ಸಹಕಾರ ಸಹಯೋಗ ಅವರ ಮಾರ್ಗದರ್ಶನ ಪಡ್ಕೊಳ್ತಾ ಮುನ್ನುಗ್ತಾ ಇರುವಂಥವರು ಯುವ ನಾಯಕರಾಗಿರುವ ಗದಗ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂಥವರು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾಗಿರುವಂತಹ ಸಿದ್ದಲಿಂಗೇಶ್ವರ ಪಾಟೀಲ್ ಕೂಡ ಇವತ್ತು ಈ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಪಂದ್ಯಾವಳಿಯನ್ನು ನೋಡಲಿಕ್ಕಾಗಿ ಗ್ರೌಂಡ್ಗೆ ಆಗಮಿಸಿದ್ದಾರೆ. ಹಾಗಿದ್ರೆ ಈ ಲೀಗ್ ಬಗ್ಗೆ ಅವ್ರು ಏನು ಮಾತನಾಡ್ತಾರೆ, ಅವರ ಅಭಿಪ್ರಾಯಗಳೇನು, ಬನ್ನಿ ಮಾತನಾಡ್ತಾ ಹೋಗೋಣ. ಎಸ್ ಸರ್, ಈಗ ಮೊದಲಿಂದನೂ ಕೂಡ ನೀವು H.K. ಪಾಟೀಲ್ ಸಾಹೇಬರ ಜೊತೆಗೆ ಆಗಿರ್ಬೋದು, D.R. ಪಾಟೀಲ್ ಸರ್ ಜೊತೆಗೆ ಆಗಿರೋಗಿರ್ಬೋದು, ಅನೇಕ ಅವರ ಕಾರ್ಯಕಲಾಪಗಳು, ಕಾಮಗಾರಿಗಳು, ಯೋಜನೆಗಳು ಎಲ್ಲದರಲ್ಲೂ ಕೂಡ ತಾವು ಭಾಗಿಯಾಗಿರ್ತೀರಿ. ವಿಶೇಷವಾಗಿ ಇವತ್ತು ಕ್ರಿಕೆಟ್ ಲೀಗ್ ನಡೀತಾ ಇದೆ, ಇಲ್ಲಿ ಇಷ್ಟೊಂದು ಯುವ ಸಮೂಹ ಪ್ರತಿನಿತ್ಯ ಇಲ್ಲಿ ಸೇರ್ತಾ ಇದೆ, ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಹಬ್ಬನ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನಮಸ್ಕಾರ. ಏನು ನಮ್ಮ ಗದಗ ಜಿಲ್ಲೆ ಅಂದರೆ ಏನು ವಾಸ್ತುಶಿಲ್ಪ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಸಾಹಿತ್ಯಿಕ ಆಗಿರ್ಬೋದು, ಹಾಗೂ ಕ್ರೀಡೆಯಲ್ಲೂ ಸಹ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ನಮ್ಮ H.K. ಪಾಟೀಲ್ ಸಾಹೇಬರು ಹೇಳೋ ಪ್ರಕಾರ ಹಾಕಿಯಲ್ಲಿ ಆಗಿರ್ಬೋದು, ಆಮೇಲೆ ಏನಾದರೂ ಸಂಗೀತಕ್ಕೆ ಭಾರತ ರತ್ನ ಸಿಕ್ಕೈತಪ್ಪ ಅಂತಂದ್ರೆ ಅದು ಗದಗ ಜಿಲ್ಲೆಯ ಗದಗಿನವರಾದಂಥ ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಸಿಕ್ಕೈತೆ. ಅದೇ ರೀತಿಯಲ್ಲಿ ಈಗಾಗಲೇ ಗದಗಿನಲ್ಲಿ ನಮ್ಮ ನಾಯಕರಾದಂಥ H.K. ಪಾಟೀಲ್ ಸಾಹೇಬರ ಅವರ ಒಂದು ಹಿತಾಸಕ್ತಿಯಿಂದ ನಮ್ಮ ಗದಗಿನಲ್ಲಿ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟಿಗೆ ಇರುವಂಥ ಹಾಕಿ ಗ್ರೌಂಡ್ ಆಗಿರ್ಬೋದು, ಹಾಗೂ ನಮ್ಮ K.H. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು, ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ನಗರದಲ್ಲಿ ಸರ್ಕಾರಿ ಸ್ವಿಮ್ಮಿಂಗ್ ಪೂಲು 4 ಇರೋದು ಯಾವುದಾದ್ರೂ ಒಂದು ನಗರ ಇತ್ತಂದ್ರೆ ಅದು ಗದಗ ಬೆಟಗೇರಿ ನಗರ ಅಂತಲೂ ಹೇಳ್ಬೋದು. ಹೀಗೆ ಮತ್ತು ಫುಟ್ಬಾಲ್ ಆಗಿರ್ಬೋದು, ಅತ್ಯಂತ ಈಗೇನು ನಮ್ಮ ಪಂಜಾಬ್ ಮತ್ತು ಬೆಂಗಳೂರಿನಲ್ಲಿ ಬಿಟ್ಟರೆ ಅತ್ಯಂತ ದೊಡ್ಡದಾದಂಥ ಇಂಡೋರ್ ಸ್ಟೇಡಿಯಮ್ಮು ನಮ್ಮ ಗದಗಿನಲ್ಲಿದೆ. ಹೀಗೆ ನಮ್ಮ H.K. ಪಾಟೀಲ್ ಸಾಹೇಬರು ಸಾಕಷ್ಟು ಯುವಕರಿಗೆ, ಕ್ರೀಡಾಸಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ಇಷ್ಟೆಲ್ಲ ಮಾಡಿಕೊಟ್ರು. ಅದು ಸದುಪಯೋಗಗೊಳಿಸ್ಬೇಕಲ್ಲ ನಾವು. ಈಗ ಈಗಾಗಲೇ 4-5 ವರ್ಷದಿಂದ ನಮ್ಮ ಗದಗ ಮತಕ್ಷೇತ್ರದಲ್ಲಾಗಿರ್ಬೋದು, ಗದಗ ಜಿಲ್ಲೆಯಲ್ಲಾಗಿರ್ಬೋದು, ಮನೆ ಮಾತಾಗಿರುವಂಥ ನಮ್ಮ ಯುವ ನಾಯಕರು ಹಾಗೂ ನಮ್ಮ ಸಚಿವರ ಸುಪುತ್ರರಾದಂಥ ಕೃಷ್ಣೇಗೌಡ ಪಾಟೀಲ್ ಅವರು ಕೂಡ ಯಾವುದೇ ಒಬ್ಬ ಕಟ್ಟಕಡೆ ವ್ಯಕ್ತಿ ಬರಲಿ, ಅವನ ನೋವು ನಲಿವುಗಳಲ್ಲಿ ಕೂಡಿ ಏನೇ ಸಮಸ್ಯೆ ಇದ್ದರೂ ಬಗೆಹರಿಸುವ ನಿಟ್ಟಿನಲ್ಲಿ ಈ ನಮ್ಮ ಕ್ರೀಡಾ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕೂಡ ಒಬ್ಬರು ಕ್ರಿಕೆಟ್ ಪ್ಲೇಯರ್, ಅವರು ಒಬ್ಬರು ಸ್ಪೋರ್ಟ್ಸ್ಮನ್ ಆಗಿರೋದರಿಂದ ಅವರು 2022ರಲ್ಲಿ ನಮ್ಮ ಗದಗಿಗೆ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಇಲ್ಲ ನಾವು ಸ್ಪೋರ್ಟ್ಸ್ಮನ್ನು ಎಲ್ಲರೂ ಕೂಡಿ ಸ್ಪೋರ್ಟ್ಸ್ ಇನ್ ಮ್ಯಾಗ ಕಂಡಕ್ಟ್ ಮಾಡಿ ಅಂದ್ಬಿಟ್ಟೆ ಫಸ್ಟ್ನೇದ್ದ K.H. ಪಾಟೀಲ್ ಫುಟ್ಬಾಲ್ ಲೀಗ್ ಮಾಡಿದ್ವಿ. ಅದು ಕೇವಲ ಜಿಲ್ಲಾ ಮಟ್ಟದಲ್ಲ, ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತು K.H. ಪಾಟೀಲ್ ಫುಟ್ಬಾಲ್ ಲೀಗ್. ಅದೇ ನೆಕ್ಸ್ಟ್ ವಾಲಿಬಾಲ್ ಮಾಡಿದ್ವಿ. ವಾಲಿಬಾಲು ಕೂಡ ಅತ್ಯಂತ ಯಶಸ್ವಿ ಆಯಿತು. ಆಮೇಲೆ 2023ರಲ್ಲಿ ಮಾರ್ಚ್ನಲ್ಲಿ ಅಜಿಂಕ್ಯ ರಹಾನೆ ಅಂತಾರಾಷ್ಟ್ರೀಯ ನಮ್ಮ ಭಾರತ ತಂಡ ಪ್ರತಿನಿಧಿಸುವ ಆಟಗಾರ ಹಾಗೂ ಈಗ IPLನಲ್ಲಿ KKR ತಂಡದ ನಾಯಕನಾಗಿ ಅವರು ನಮ್ಮ ಕ್ರಿಕೆಟನ್ನು ಉದ್ಘಾಟಿಸಿದರು. K.H. ಪಾಟೀಲ್ ಸೀಸನ್ 1 ಉದ್ಘಾಟಿಸಿದರು. ಹಾಗೆ ಬರೋಬರ್ತಾ ಮೊನ್ನೆ K.H. ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ 2 ಮಾಡಿದರು. ಈ K.H. ಪಾಟೀಲ್ ಕ್ರಿಕೆಟ್ 2 ಮಾಡಿದ್ದಾರೆ. ಹೀಗೆ ನಮ್ಮ ಗದಗ ಜಿಲ್ಲೆ ಕೇವಲ ಸಾಹಿತ್ಯಿಕವಾಗಿ ಸಂಗೀತಕ್ಕೆ, ವಾಸ್ತುಶಿಲ್ಪ ಅಲ್ಲ, ಕ್ರೀಡೆಯಲ್ಲೂ ಕೂಡ ನಮ್ಮ ಗದಗ ಅತ್ಯುನ್ನತ ಎತ್ತರದಲ್ಲಿ ಇದೆ ಅಂತೇಳಿ ನಮ್ಮ ಕೃಷ್ಣಗೌಡರು ತೋರಿಸ್ಕೊಡ್ತಾ ಇದ್ದಾರೆ. ಈಗ ಬರುವಂಥ ದಿನಗಳಲ್ಲಿ ಕಬಡ್ಡಿ ಆಗಿರ್ಬೋದು, ಯಾಕಂದರೆ ನಮಗೆ ಎಲ್ಲ ಗದಗ ಪರಿಸರದವರು, ಗದಗ ಗ್ರಾಮೀಣ ಭಾಗದವರು ಮುಳುಗುಂದದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿ ಟೂರ್ನಮೆಂಟ್ ಆಡಿಸ್ಬೇಕು ನಮ್ಮೂರಲ್ಲಿ ಅಂತೇಳಿ ಮುಳುಗುಂದದ ಎಲ್ಲ ಹಿರಿಯರು, ಯುವಕರು ಒಂದು ಆಸೆ ಆಗೈತಿ. ನಾನು ಕೂಡ ಮನೆ ಕೃಷ್ಣಗೌಡರಿಗೆ ಹಾಗೂ ಮನೆ H.K. ಪಾಟೀಲ್ ಸಾಹೇಬರಿಗೆ, D.R. ಪಾಟೀಲ್ ಸಾಹೇಬರು ಮಾತಾಡಿ ಅಲ್ಲಿ ಮುಳುಗುಂದದಲ್ಲಿ ರಾಷ್ಟ್ರ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜಿಸೋಕ್ಕೆ ಏನೇನು ಅನುಕೂಲ ಮಾಡಬೇಕು ಮಾಡಿ ಅದೊಂದು ಅವರ ಅಲ್ಲಿ ಹಿರಿಯರದು ಯುವಕರದ್ದು ಆಸೆ ಕಬಡ್ಡಿ ಮಾಡೋದಕ್ಕಂತ. ಹಾಗೆ ಬರುವಂಥ ದಿನಗಳಲ್ಲಿ ವಾಲಿಬಾಲ್ ಆಗಿರ್ಬೋದು ಮತ್ತು ಫುಟ್ಬಾಲ್ ಆಗಿರ್ಬೋದು, ಯಾವುದೇ ಒಂದು ಕ್ರೀಡೆಯನ್ನು ನಮಗೆ ಈಗ ದೊಡ್ಡ ಬಲ ಬಂದಾಗ, ಕೃಷ್ಣಗೌಡರು ಬಂದಿದ್ದಕ್ಕೆ ನಮಗೊಂದು ದೊಡ್ಡ ಬಲ ಬಂದಾಗ ಯುವಕರಿಗೆ ನಮಗೆ ಬೇಕಾಗಿತ್ತು. ಈಗ ಪ್ರತಿ ವಾರ್ಡ್ನಲ್ಲಿ ಆಗಿರ್ಬೋದು, ಪ್ರತಿ ಗ್ರಾಮದಲ್ಲಿ ಆಗಿರ್ಬೋದು. ಈಗ ನೋಡ್ರಿ ಕೆಲವೇ ವರ್ಷಗಳಲ್ಲಿ ಈಗ ಅವರು ಬಂದು 4ರಿಂದ 5 ವರ್ಷ ಆಯ್ತು. ಈಗ 4-5 ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಜನರೊಂದಿಗೆ ಬೆರೆತು ಜನರಿಗೆ ಕೆಲಸ ಮಾಡ್ಕೊತ, ಯಾವುದೇ ನಾನು ಸಚಿವರ ಮಗ ಅಂತೇಳಿ ಯಾವುದೇ ಒಂದು ಸಿಂಗಲ್ ದರ್ಪ್ ಇಲ್ಲಾರ್ದ ಕಟ್ಟ ಕಡೆಯ ಜನರಿಗೂ ಕೂಡ ಅವರು ಸಿಗೋಂಗಾಗಿ
ನಮ್ಮ ಗದಗ ಮತಕ್ಷೇತ್ರಕ್ಕೆ ಅವರು ಬಂದು ಇಂಥ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಾನು ಅವರಿಗೆ ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಅವರು ಹೆಚ್ಚಿನ ಉನ್ನತ ಸ್ಥಾನ ಲಭಿಸಲಿ. ಅವರ ಒಂದು ಸಹಾಯ ಹಸ್ತ, ಅವರ ಒಂದು ಸೇವೆ ಬರುವಂಥ ದಿನಗಳಲ್ಲಿ ನಮ್ಮ ಗದಗ ಜಿಲ್ಲೆಗೆ ಇನ್ನೂ ಎತ್ತರಕ್ಕೆ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಈಗ ನಿಮ್ಮ ಪ್ರಕಾರ ಕೇವಲ ಗದಗ ನಗರ ಮಾತ್ರವಲ್ಲದೇ ಗ್ರಾಮೀಣ ಭಾಗಗಳು ಕೂಡ ಬೇರೆ ಬೇರೆ ಆಟಗಳನ್ನು ನೀವು ಆಯೋಜನೆ ಮಾಡ್ತೀರಂದಾಯ್ತು. ಅದೇ ಕೃಷ್ಣಗೌಡರಿಗೆ ನಾನು ಹೇಳಿದ್ದೀನಿ ರೀ, ಅವ್ರದ್ದು ಒಂದು ಮುಳುಗುಂದರದ ಒಂದು ದೊಡ್ಡ ಆಸೆ, ನಮ್ಮಲ್ಲಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಮಾಡಿರಿ ಅಂತೇಳಿ. ಹಾಗಾಗಿ ಈಗಾಗಲೇ ಮಾತಾಡಿದ್ದೀವಿ. ಅಲ್ಲಿ ಬರುವಂಥ ದಿನಗಳಲ್ಲಿ ಕಬಡ್ಡಿ ಆಯೋಜನೆ ಮಾಡಲಿಕ್ಕೆ ಏನೇನು ತಯಾರು ಮಾಡಬೇಕು ಅದನ್ನು ಕೃಷ್ಣಗೌಡರ ನೇತೃತ್ವದಲ್ಲಿ ನಾವೆಲ್ಲ ಅವರ ಸಂಘಟನೆಯೊಂದಿಗೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಸಿದ್ಧಲಿಂಗೇಶ್ವರ ಪಾಟೀಲ್ರವರ ಮಾತಾದರೆ ಇನ್ನೊಬ್ಬರು ಹಿರಿಯರಿದ್ದಾರೆ ನಮ್ಮ ಜೊತೆಗೆ. ಸರ್, ತಾವೇನು ಹೇಳ್ತೀರಿ ಈ ಯುವಕರ ಒಂದು ಆಟ, ಅದಕ್ಕೆ ಇವರು ಸಿಗ್ತಾ ಇರುವಂಥ ಪ್ರೋತ್ಸಾಹ, ಇವರ ಉತ್ಸಾಹ ಕಂಡು ತಮಗೇನು ಅನ್ನಿಸ್ತದೆ? ಈಗೇನು ನಮ್ಮ KH ಕ್ರಿಕೆಟ್ ಲೀಗ್ ಸೀಸನ್ 2ರ ಪಂದ್ಯಾವಳಿಗೆ ಏನು ನಡೀತಾ ಇದ್ದಾವೆ, ನಮ್ಮ ಆತ್ಮೀಯರಾದ ಸಿದ್ದು ಪಾಟೀಲ್ ಏನಂತ ಹೇಳಿದರು, ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ. ನಮ್ಮ ನಾಯಕರಾದ ಸನ್ಮಾನ್ಯ HK ಭಟ್ ಸಾಹೇಬರ ರಚನಾತ್ಮಕ ಕೆಲಸಗಳ ಜೊತೆಗೆ ಹಿರಿಯರಾದ ಸನ್ಮಾನ್ಯ DR ಭಟ್ ಸಾಹೇಬರ ಜೊತೆಗೂಡಿ ಈಗೇನು ಯುವ ನಾಯಕರಾದ ಕೃಷ್ಣಗೌಡ ಪಾಟೀಲರಿಗೆ ಎಲ್ಲ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ಎಲ್ಲ ಯುವಕರು ಅವ್ರ ಸಂಘಟಕರು ಸೇರಿಕೊಂಡು ಈ ಒಂದು ಕ್ರೀಡಾಂಗಣವನ್ನು ಸಜ್ಜು ಮಾಡೋದನ್ನು ಹಿಡ್ಕೊಂಡು ಈ ಆಟವನ್ನು ನಡೆಸಲಿಕ್ಕೆ ಎಲ್ಲ ಯುವಕ ಪದಾಧಿಕಾರಿಗಳು ಅದು ಕಾರಣೀಭೂತರಾಗಿದ್ದಾರೆ. ಅವ್ರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಈ KH ಕ್ರಿಕೆಟ್ ಲೀಗು 2 ಯಶಸ್ವಿಯಾಗಿ ಜರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇದಿಷ್ಟು ಗದಗ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಮಹಾನ್ ದುರ್ಗಣ್ಣವರ ಮಾತು. ಅಂದರೆ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಇಲ್ಲಿ ಮಾತನಾಡ್ತಾ ಹೇಳಿದರು, KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಇದು ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ಬರುವಂತಹ ದಿನಮಾನಗಳಲ್ಲಿ ಇದು ನಗರವನ್ನು ಹೊರತುಪಡಿಸಿ ಗ್ರಾಮೀಣ ಭಾಗಕ್ಕೂ ಕೂಡ ಈ ಅಭಿಮಾನಿ ಬಳಗ ಏನಿದೆ ಇದು ಗ್ರಾಮೀಣ ಭಾಗಕ್ಕೂ ಲಗ್ಗೆ ಇಡ್ತದೆ, ಗ್ರಾಮೀಣ ಭಾಗದ ಕ್ರೀಡೆ ಕೂಡ ಒತ್ತನ್ನು ಕೊಡ್ತದೆ ಅನ್ನುವಂಥ ಮಾತು ಅವರದಾಗಿದೆ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವ್ಯಕ್ತಿಮಠ, ರೈಸ್ ಅಪ್ ನ್ಯೂಸ್ ಗದಗ.